ಹಲೋ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಹೊನ್ನು ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಜಿಮೇಲಲ್ಲಿ 25 MB ಗಿಂತ ಜಾಸ್ತಿನ ಲಾಂಗ್ ವೀಡಿಯೋಸ್ನ ಹೇಗೆ ಸೆಂಡ್ ಮಾಡೋದು, 4K ವೀಡಿಯೋಸ್ ಆಗಲಿ ಫುಲ್ ರೆಸಲ್ಯೂಷನ್ ಹೊಂದಿರುವಂತಹ ವೀಡಿಯೋನ ಜಿಮೇಲಲ್ಲಿ ಹೇಗೆ ಸೆಂಡ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ಹೊನ್ನು ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊನ್ನು ಗೇಮ್ಸ್ ಒಂದು ಚಾನಲ್ ಇದೆ, ಇದು ಗೇಮಿಂಗ್ ಚಾನಲ್ ಇದೆ, ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವು ಜಿಮೇಲನ್ನು ಓಪನ್ ಮಾಡಿ. ಜಿಮೇಲನ್ನು ಓಪನ್ ಮಾಡಿದ್ಮೇಲೆ ಕೆಳಗಡೆ ಇಲ್ಲಿ ಪ್ಲಸ್ ಐಕನ್ ಕಾಣ್ತಾ ಇದೆಯಲ್ಲ, ಸೊ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಅಟ್ಯಾಚ್ ಫೈಲ್ ಇದೆ ಕಾಣುತ್ತೆ, ಇಲ್ಲಿ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಅಟ್ಯಾಚ್ ಫೈಲ್ ಮೇಲೆ ಫಸ್ಟ್ನೇ ಆಪ್ಷನ್ನ ನೀವು ಒತ್ತಬೇಕಾಗುತ್ತೆ. ಸೊ ಫಸ್ಟ್ನೇ ಆಪ್ಷನ್ ಒತ್ತಿದ ಮೇಲೆ ಇಲ್ಲಿ ನೋಡ್ಬೋದು ನಾನೊಂದು 105 MB ಇದೆ, ಅಲ್ಲಿ ಜಿಮೇಲಲ್ಲಿ ಕೇಳಿರೋದು 25 MB ಲಿಮಿಟ್ ಕೇಳಿದೆ. ಸರಿನಾ? ಈಗ ನಾನು 105 MB ಇದೆಯಲ್ಲ, ಇದನ್ನ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ದಿ ಫೈಲ್ ಯು ಆರ್ ಟ್ರೈಯಿಂಗ್ ಟು ಸೆಂಡ್ ಈ ಥರ ಬರುತ್ತೆ, ಹೋಗೋದಿಲ್ಲ, ನೀವೇನು ಡಬ್ಬ ಹಾಕಿದರೂ ಹೋಗೋದಿಲ್ಲ. ಸರಿನಾ? ಮೊದಲೇದು ಈಗ ನೀವು MX ಪ್ಲೇಯರನ್ನು ಓಪನ್ ಮಾಡಬೇಕಾಗುತ್ತೆ. MX ಪ್ಲೇಯರ್ ಓಪನ್ ಮಾಡಿ. ಸರಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು MX ಪ್ಲೇಯರಲ್ಲಿ ನಾನು ಯಾವುದೋ ಒಂದು ವಿಡಿಯೋನ ತೊಗೊಂಡಿದ್ದೀನಿ. ಅದರ MB ಎಷ್ಟಿದೆ ನೋಡೋಣ. ನಾವು ಸ್ಟೋರೇಜ್ ಏನಿದೆ ಅಂದರೆ 105 MB ಇದೆ. ಸರಿನಾ? ಇದನ್ನ ನಾನು ಜಿಮೇಲಿಂದ ಸೆಂಡ್ ಮಾಡಬೇಕು. ಓಕೆನಾ? ಇದನ್ನ ನಾನು ಯಾವ ಥರ ಸೆಂಡ್ ಮಾಡ್ತೀನಿ ಅಂದರೆ ಈಗ ಆಪ್ಷನ್ ಈಗ ಬ್ಯಾಕ್ ಬಂದು ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ಸೊ ಇಲ್ಲಿ 3 ಡಾಟ್ ಕಾಣ್ತಾ ಇಲ್ಲ, ಅದು ಕ್ಲಿಕ್ ಮಾಡಿಕೊಂಡು ಶೇರ್ ಆಪ್ಷನ್ ಕಾಣ್ತಾ ಇದೆ, 3ನೇ ಆಪ್ಷನ್, ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ 2ನೇ ಆಪ್ಷನ್ ನೋಡ್ಬೋದು, ಸೇವ್ ಟು ಡ್ರೈವ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವ ಅಕೌಂಟ್ಗೆ ಸೇವ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೀವು ನೇಮನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಹೊನ್ನು ಅಂತ ಕೊಡ್ತಾಯಿದ್ದೀನಿ. ಸರಿನಾ? ಅದು ಕೊಟ್ಟು ಇಲ್ಲಿ ನಾನು ಅಕೌಂಟನ್ನು ನೀವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಮೊಬೈಲ್ ಡ್ರೈವ್ ಸೇವ್ ಕೊಡಿ. ಸೇವ್ ಕೊಟ್ಟು ನೀವು ನೆಕ್ಸ್ಟು ಗೂಗಲ್ ಡ್ರೈವನ್ನು ಓಪನ್ ಮಾಡಬೇಕಾಗುತ್ತೆ. ಗೂಗಲ್ ಡ್ರೈವ್ನ ಓಪನ್ ಮಾಡಿ. ಗೂಗಲ್ ಡ್ರೈವನ್ನು ಓಪನ್ ಮಾಡಿದ್ಮೇಲೆ ರೀಸೆಂಟ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸರಿ, ನೋಡ್ಬೋದು ಇಲ್ಲಿ ಹೊನ್ನು ಅಂತ ನಾನು ಈಗ ತಾನೇ ಸೇವ್ ಮಾಡಿದ್ದೆ. ಸೊ ಇದು ಇಲ್ಲಿ ಈಗ ಅಪ್ಲೋಡ್ ಆಗಬೇಕಂದ್ರೆ ಗೂಗಲ್ ಡ್ರೈವ್ಗೆ 105 MB ಈಗ ಕಟ್ ಆಗುತ್ತೆ. ಸೊ ಅದು ಬೇಡ. ಇಲ್ಲೊಂದು ಲಕ್ಕಿನಿ ಕಶೇಶ್ ಅವರ ಒಂದು ವಿಡಿಯೋ ಇದೆ, ಅವರು ನನಗೆ ಕೊಲಾಬ್ ವಿಡಿಯೋ ಮಾಡಿದ್ದದು. ಸೊ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಅದು ಎಷ್ಟು MB ಇದೆ ಅಂದರೆ ನೋಡಿ, 59 MB ಇದೆ. ಸರಿನಾ? ಇದನ್ನು ನಾನು ಹೇಗೆ ಸೆಂಡ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಈಗ ಇಲ್ಲಿ ಮೀಡಿಯಾ ಅಂತ ಇದ್ದು ಅವರೇ ಸೆಂಡ್ ಮಾಡಿರೋದು, ಲಕ್ಕಿನಿ ಕಶೇಶ್ ಅವರು. ಸೊ ಮತ್ತು ನಾನು ಜಿಮೇಲನ್ನು ಓಪನ್ ಮಾಡ್ತಾಯಿದ್ದೀನಿ. ಜಿಮೇಲನ್ನು ಓಪನ್ ಮಾಡಿ ಅದೇ ವಿಡಿಯೋನ ಹೇಗೆ ಸೆಂಡ್ ಮಾಡೋದು ಅಂದರೆ ಮತ್ತೆ ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ, ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಲ್ಲಿ ಫೈಲ್ ಅಟ್ಯಾಚ್ಮೆಂಟ್ ಇದೆಯಲ್ಲ, ಈಗ ನಾವು ಇನ್ಸರ್ಟ್ ಫ್ರಮ್ ಡಿವೈಸ್ ಅಂತ ನೀವು ಕ್ಲಿಕ್ ಮಾಡಬೇಕಿದೆ. ಇನ್ಸರ್ಟ್ ಫ್ರಮ್ ಡಿವೈಸ್, ಸರಿನಾ? ಅದನ್ನ ಕ್ಲಿಕ್ ಮಾಡಿ. ಅದಕ್ಕೆ ಕ್ಲಿಕ್ ಮಾಡಿದ್ಮೇಲೆ ಮೈ ಡ್ರೈವ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈಗ ನೀವು ಆ ವಿಡಿಯೋನ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿ. ರೀಸೆಂಟ್ ಕೊಡ್ತೀನಿ. ಇಲ್ಲಿದೆ ನೋಡಿ ಮೀಡಿಯಾ ಅಂತಂದು. ಸರಿನಾ? ಇದನ್ನ ನಾನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬರುತ್ತೆ. ಸರಿನಾ? ನೀವು ಇಲ್ಲಿ ಅಕೌಂಟನ್ನು ನೀವು ಯಾರಿಗೆ ಸೆಂಡ್ ಮಾಡಬೇಕು ಅವರ ಅಕೌಂಟನ್ನು ನೀವು ಸರಿನಾ ಇಲ್ಲಿ ಸಬ್ಜೆಕ್ಟನ್ನು ಹಾಯ್ ಅಂತ ನಾನು ಸೆಂಡ್ ಮಾಡ್ತಾಯಿದ್ದೀನಿ. ಓಕೆನಾ? ನೋಡ್ಬೋದು ಇಲ್ಲಿ ಈಗ 59 MB ಇದೆ ಇದು ವಿಡಿಯೋ. ಈಗ ಈ ಅಕೌಂಟ್ಗೆ ಈ ಜಿಮೇಲ್ಗೆ ನಾನು ಸೆಂಡ್ ಮಾಡ್ತಾಯಿದ್ದೀನಿ. ಸೊ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಆಪ್ಷನ್ ಮೇಲೆ ಕೊಟ್ಟು ಸೆಂಡ್ ಏನಿವೆ ಅಂತಂದು ಕಳಿಸ್ಬೋದು. ನೋಡಿ ಇಲ್ಲಿ ಸೆಂಡ್ ಆಯಿತು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.